ಸೆಂಟ್ರಲ್ ಗವರ್ನಮೆಂಟ್ಸ್ ಮಾರ್ಕೆಟ್ ಮತ್ತೆ ಎಕಾನಮಿನ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಸ್ಪೆಂಡಿಂಗ್, ಟ್ಯಾಕ್ಸೇಷನ್ ಮತ್ತೆ ಇನ್ಸೆಂಟಿವ್ಸ್ ನ ಯೂಸ್ ಮಾಡ್ತಾರೆ. ಇದನ್ನ ಫಿಸ್ಕಲ್ ಪಾಲಿಸಿ ಅಂತ ಕರೀತಾರೆ. ಸೆಂಟ್ರಲ್ ಗವರ್ನಮೆಂಟ್ಸ್ ಎಕಾನಮಿಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಪೆಂಡರ್. ಸೊ ಗವರ್ನಮೆಂಟ್ ಯಾವ್ದಾದ್ರೂ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ನ ಅನೌನ್ಸ್ ಮಾಡಿದ್ರೆ ಅದರಿಂದ ಸಿಮೆಂಟ್, ಸ್ಟೀಲ್, ಕನ್ಸ್ಟ್ರಕ್ಷನ್ ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಗಳಲ್ಲಿ ಡಿಮ್ಯಾಂಡ್ ರೈಸ್ ಆಗುತ್ತೆ. ಸೊ ಮೋರ್ ಸ್ಪೆಂಡಿಂಗ್ ಮಾಡಿದ್ರೆ ಮೋರ್ ಗ್ರೋತ್ ಆಗುತ್ತೆ, ಅದರಿಂದ ಮಾರ್ಕೆಟ್ಸ್ ರ್ಯಾಲಿ ಆಗುತ್ತೆ. ನೆಕ್ಸ್ಟ್ ಟ್ಯಾಕ್ಸೇಷನ್. ಗವರ್ನಮೆಂಟ್ಸ್ ಟ್ಯಾಕ್ಸಸ್ ನ ಇನ್ಕ್ರೀಸ್ ಮಾಡಿದ್ರೆ ಕಂಪನೀಸ್ ಪ್ರಾಫಿಟ್ಸ್ ಕಮ್ಮಿ ಆಗುತ್ತೆ, ಅದರಿಂದ ಮಾರ್ಕೆಟ್ ಸ್ಲೋ ಡೌನ್ ಆಗುತ್ತೆ. ಅದೇ ಏನಾದ್ರೂ ಟ್ಯಾಕ್ಸಸ್ ನ ಕಮ್ಮಿ ಮಾಡಿದ್ರೆ ಕಂಪನೀಸ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗುತ್ತೆ ಮತ್ತೆ ಪೀಪಲ್ ಗೆ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ಅಂಡ್ ಫೈನಲಿ ಇನ್ಸೆಂಟಿವ್ಸ್ ಮತ್ತೆ ಸಬ್ಸಿಡೀಸ್. ಗವರ್ನಮೆಂಟ್ ಯಾವ್ದಾದ್ರೂ ಸೆಕ್ಟರ್ಸ್ ನ ಗ್ರೋ ಮಾಡಬೇಕು ಅಂದ್ರೆ ಇನ್ಸೆಂಟಿವ್ಸ್ ಮತ್ತೆ ಸಬ್ಸಿಡೀಸ್ ನ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್, ಅಗ್ರಿಕಲ್ಚರ್ ಡೆವಲಪ್ ಮಾಡಬೇಕು ಅಂದ್ರೆ ಸಬ್ಸಿಡೀಸ್ ನ ಅನೌನ್ಸ್ ಮಾಡ್ತಾರೆ. ಅದೇ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನ ಗ್ರೋ ಮಾಡಬೇಕು ಅಂದ್ರೆ ಟ್ಯಾಕ್ಸಸ್ ನ ಕಟ್ ಮಾಡಿ ಇನ್ಸೆಂಟಿವ್ಸ್ ನ ಕೊಡ್ತಾರೆ. ಇದ್ರ ಬಗ್ಗೆ ಇನ್ನ ಡೀಟೇಲ್ ಆಗಿ ತಿಳ್ಕೋಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದೀನಿ, ಹೋಗಿ ಚೆಕ್ ಮಾಡಿ. ಲಿಂಕ್ ಬಯೋದಲ್ಲಿದೆ.